ಹಲೋ, ಇದೆ ಸ್ಕೂಲ್ ಅವರ? ಇದು ಟೀಚರು? ಹೌದು. ಇಲ್ಲಿ ನಾನು ಮಹೇಂದ್ರ ಮಾತಾಡ್ತಿರೋದು. ಹೇಳಿ. ನೀವು ಹುಡುಗರಿಗೆ ಅವ್ರ ಕೆಪಾಸಿಟಿ ನೋಡ್ಕೊಂಡು ಅವ್ರಿಗೆ ಏನೋ ಹೇಳ್ಕೊಡಿ, ಅವ್ರಿಗೆ ಏನೋ ಹೋಮ್ ವರ್ಕ್ಗಳನ್ನ ಕೊಡಿ. ನೀವು ಸುಮ್ನೆ ಹುಚ್ಚು ಬಂದಂಗೆ ಏನೇನೋ ಕೊಟ್ಟು ಅವ್ರಿಗೆ ತಲೆ ಕೆಡ್ಸಿ ಇಲ್ಲಿ ಮನೇಲಿರೋ ನಮಗೂ ತಲೆ ಕೆಡ್ಸಿದ್ರೆ ಯಾರಿಗೂ ಚೆನ್ನಾಗಿರಲ್ಲ ಇಲ್ಲಿ ಮುಂದಕ್ಕೆ. ನೀವು ಯಾಕೆ ಆಮೇಲೆ ಹಿಡ್ಕೊಂಡು ಅವ್ನ್ ಹೊಡ್ಯಾಕ ಮುಟ್ಟಿ ಇನ್ನೊಂದ್ಸಲ ಅಲ್ಲ, ನೀವ್ ಯಾರಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಮುಟ್ಟಿ ಇನ್ನೊಂದ್ಸಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಇನ್ನೇನ್ ಹೇಳಿ ಮತ್ತೆ? ಗಿಣಿಗೆಳ್ದಂಗೆ ಯಾರ್ ಮಾಡಿದ್ರು ಏನು ಅಂತ ಕೇಳ್ಬೋದಲ್ವಾ? ನೀವು ಸುಮ್ನೆ ನಿಮ್ ಪಡೆಗೆ ನೀವು ಮಾತಾಡಿದ್ರೆ ನಿಮ್ ಪಡೆ ನೀವು ಹುಚ್ಚು ಬಂದಾಗ ಏನೇನೋ ಕೊಟ್ಟಿದ್ದೆಲ್ಲ ಕೊಟ್ಕೊಂಡು ಇದ್ ಮಾಡ್ತಾ ಇದ್ರೆ ಇಲ್ಲಿ ಹುಡುಗ್ರೆಲ್ಲ ತಲೆ ಕೆಡ್ಸ್ಕೊಂಡ್ ಇದ್ ಮಾಡ್ತಾವ್ರೆ. ನಾವ್ ಅವ್ರು ನೋಡ್ಕೊಂಡ್ ನಾವ್ ತಲೆ ಕೆಡ್ಸ್ಕೊಂಡ್ ಇದೇನ್ ನಮ್ಗೇನು ಮಾಡಕ್ಕೆ ಕ್ಯಾಮೆ ಇಲ್ವಾ ಅಂತ ನಮ್ಗೆ. ಅಲ್ಲ, ನನ್ ಕ್ಲಾಸೇ ತಗೊಳಲ್ಲ, ನಾನ್ ಯಾವ ಕ್ಲಾಸ್ಗೂ ಕೊಟ್ಟೇ ಇಲ್ಲ. ನೀವು ನನ್ನ ಹತ್ರ ಹೇಳ್ತಿದ್ದೀರಲ್ಲ. ಮತ್ ಇನ್ಯಾರು ಕೊಟ್ಟಿರೋದು ಇಲ್ಲಿ? 2016 ಎಷ್ಟ್ ದಿವಸ ಐತೆ ಅಂತ ಅಂದ್ರೆ ನಾನ್ ಕೊಟ್ಟೇ ಇಲ್ವಲ್ಲ. ನೀವ್ ಯಾರ ಜೊತೆ ಹೇಳ್ತಿದ್ದೀರಾ ಸರ್ ಈ ತರ? ಅವ್ರ ಕ್ಲಾಸ್ ಟೀಚರ್ ಹತ್ರ ಫೋನ್ ಮಾಡಿ ಅಥವಾ ಕೊಟ್ಟಿರೋರ್ಗೆ ಫೋನ್ ಮಾಡಿ ಮಾತಾಡಿ. ನನ್ಗೆ 315 ಅಂತ ಅನ್ಸುತ್ತೆ. ಕರೆಕ್ಟ್ ಅದು? ನನಗ್ ಗೊತ್ತಿಲ್ಲ, ನಾನೇನು ಹೇಳಲ್ಲ. ಹಲೋ, ದಯವಿಟ್ಟು ಕರೆಕ್ಟ್ ಆಗಿರೋ ಉತ್ತರ ಹೇಳ್ಬಿಟ್ಟು ನೀವು ಕಟ್ ಮಾಡಿ. ಈಗ 315 ಕರೆಕ್ಟಾ? ನಾನ್ ಕೊಟ್ಟಿರೋ ಏನಂತಾನೆ ಗೊತ್ತಿಲ್ವಲ್ಲ, ನೀವು ನನ್ನ ಕೇಳ್ತಿದ್ರೆ. ನೀವು ಹೋದ ವರ್ಷ ಇರ್ಲಿಲ್ವಾ? ನಾನೆಲ್ಲ ಹೋದ ವರ್ಷ ಇದ್ದಿದ್ದು, ನಾನೆಲ್ಲಿದ್ದೆ? ಏನ್ ಸತ್ತೋಗ್ಬಿಟ್ಟಿದ್ರ ಇವ್ರೆ? ನೀವು ಹೋದ ವರ್ಷ ಹಿಂಗ್ ಮಾತಾಡ್ತೀರಲ್ಲ ನೀವು. ಏನ್ ನೀವು ಈ ತರ ಎಲ್ಲ ಮಾತ್ರ ಸುಮ್ನೆ ಫೋನ್ ಇಡಿ. ಹಲೋ, ಹೇಳಿ. ಅಲ್ಲ, ದಯವಿಟ್ಟು ಕಟ್ ಮಾಡ್ಬೇಡಿ. ನೀವು ಹಿಂಗ್ ಕೊಟ್ಬಿಟ್ಟು ಹಿಂಗ್ ಉತ್ತರ ನಾನು ಹೇಳ್ತಾ ಇದ್ರೆ ಕರೆಕ್ಟ್ ಇಲ್ವಾ ಅಂತ ಅದ್ನ ಹೇಳಕ್ಕೂ ನೀವು ಸಂಕಟ ಆಡ್ತಾ ಇದ್ರೆ ಇಲ್ಲಿ ಏನ್ ಮಾಡ್ಲಿ ನಾನು? ಸರ್, ಉತ್ತರ ಕ್ವಶನ್ ಹುಡ್ಕೊಂಡ್ ಬನ್ನಿ ಅಂತ ಮೇಡಮ್ ಕೊಟ್ಟಿಲ್ವಂತೆ. ಆನ್ಸರ್ ಮಗು ನೋಟ್ಸಲ್ಲೇ ಬರ್ಸಿದಾರೆ, ಚೆಕ್ ಮಾಡಿ. ಬರ್ಸಿರೋದಲ್ಲ, ಅವ್ನು ನನ್ನೇ ಕೇಳ್ತಾವ. ನನ್ಗೆ ನಾನ್ ಎಲ್ಲಾ ಕಡೆ ಮೇಲೆ ಕೆಳಗೆ ಲೆಕ್ಕ ಹಾಕ್ತೇನೆ. 315 ಬರ್ತಾ ಇರೋದು. ನೀವೇ ಕ್ವಶನ್ ಎಲ್ಲ ಹಾಕ್ತಿದ್ದೀರಾ? ಡೈರೆಕ್ಟ್ ಆಗಿ 365 ಡೇಸ್ ಅಂತ ಬರಿಬೋದಲ್ಲ. ಅದಂಗಿರೋ 365 ದಿವಸ ಇತ್ತು ಹೋದ ವರ್ಷ. 315 ಅಲ್ವಾ? ನಾನು ಕರೆಕ್ಟ್ ಆಗಿ ಎಲ್ಲ ಲೆಕ್ಕ ಹಾಕ್ಬಿಟ್ಟೆ ಹೇಳ್ತಾ ಇರೋದು. ನನ್ಗೆ ಗೊತ್ತಿರೋ ಪ್ರಕಾರ 365. ನೀವು ನನ್ನೇ ತಪ್ಪು ಅಂದ್ರೆ 365 ಡೇಸ್ ಸರ್, 1 ಇಯರ್ಗೆ. ನೀವು ಹೋದ ವರ್ಷ ಇದ್ರ ಹೇಳಿ ಫಸ್ಟ್. ನಾನು ಹೋದ ವರ್ಷ ಇದ್ನೋ ಇಲ್ವೋ ಅದು ನಿಮ್ಗೆ ಬೇಡ. ನಿಮ್ಗೆ ಆನ್ಸರ್ ಬೇಕು ಅಂತಂದ್ರೆ ಅದನ್ನ ಹೇಳ್ದೆ. ಇವಾಗ ಹೋದ ವರ್ಷ ಇದ್ರ ಅಂತ ಕೇಳ್ತಿದ್ದೀರಾ. ನಿಮ್ಗೆ ಏನಕ್ಕೆ ಅಂದ್ರೆ 315 ಇದ್ದಿದ್ದು, ಅದಕ್ಕೆ ನಾನು ಹೇಳ್ತಾ ಇರೋದು. 365 ಇರ್ಲಿಲ್ವಾ? ಹಂಗಾದ್ರೆ ಮಿಸ್ ಆನ್ಸರ್ನೇ ತಪ್ಪು ಅಂತ ಹೇಳ್ತೀರಾ ನೀವು. ಅಲ್ಲಪ್ಪ, ಈಗ 365ನಾ? ಹೌದು, 365. ಈ 365 50 ದಿನ ಕಳೀರಿ. ಅದೇ ಕಳಿಬೇಕು. ಮೋದಿ ಟಿವಿಲೆಲ್ಲ ಬಂದ್ಬಿಟ್ಟು ಹೇಳಿಲ್ವಾ 50 ದಿವಸ ನನಗ್ ಕೊಡಿ ಅಂತ? ಸರ್, ನೀವ್ಯಾಕೆ ಮೋದಿಯ ವಿಷಯ ಎಲ್ಲ ತೆಗಿತಾ ಇದ್ದೀರಾ? ನಿಮ್ಗೆ ಆನ್ಸರ್ ಸಿಕ್ತು ತಾನೇ? ನನಗ್ ಗೊತ್ತಿರೋದೇ ಅದು. 50 ದಿವಸ ಕಳೆದ್ಮೇಲೆ 315 ತಾನೇ ಬರೋದು. ಹಂಗಾದ್ರೆ 50 ದಿನ ಇರ್ಲಿಲ್ವಾ? ಅವ್ರು ತಗೊಂಡಿದ್ರಲ್ಲ ಟೈಮು. ಯಾರು ತಗೊಂಡಿದ್ದಾರೆ ಟೈಮು? ಮೋದಿ ಟೈಮ್ ತಗೊಂಡಿದ್ರೆ ಮತ್ತೆ ಅವ್ರು ಹೋದಂಗ್ ತಾನೇ ಅದು. ನಿಮ್ಗೆ ಹೇಳಿದ್ರೆ ಎಲ್ಲ ಗೊತ್ತಾಗ್ತದೆ. ಮಂಜುಳಾ ಅವ್ರೆ, ಆಕ್ಚುಲಿ ನಿಮ್ ಜೊತೆ ಮಾತಾಡ್ತಿರೋದು RJ ಸುನಿಲ್ ಅಂತ. 93.5 ರೆಡ್ FM ಇಂದ ನಿಮ್ಗೆ ಕಾಲ್ ಮಾಡ್ತಿರೋದು. ಏನ್ ಆಟಾಡ್ಸ್ತಾನ್ರಿ ನನ್ ಮಗ? ಅವ್ನ್ ಮುಖ ನೋಡ್ಬೇಕ್ರಿ ಒಂದ್ಸಲ. ಸಾರಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.